ಹಾಯ್ ಹಲೋ ನಮಸ್ಕಾರ. ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ಕತೆ ಕೇಳ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ. ಮಧ್ಯರಾತ್ರಿ 1 ಗಂಟೆಯ ಸಮಯ. ಮಗುವಿನ ಅಳುವಿನ ಶಬ್ದಕ್ಕೆ ಕೂಡಲೇ ಸಾಮ್ರಾಟ್ಗೆ ಎಚ್ಚರವಾಗಿತ್ತು. ಪಕ್ಕದಲ್ಲಿ ನೋಡಿದ. ಇಷ್ಟು ಸಮಯದವರೆಗೂ ಮಗುವನ್ನು ನೋಡಿಕೊಂಡು ಮಲಗಿಸಿ ಆಗಷ್ಟೇ ನಿದ್ದೆಗೆ ಜಾರಿದ್ದ ಸಿರಿಯನ್ನು ನೋಡಿ, ಮಗುವಾದಾಗಿನಿಂದ ಸರಿಯಾಗಿ ಇವಳು ನಿದ್ದೆನೇ ಮಾಡಿಲ್ಲ. ಮಲಗಲಿ, ನಾನೇ ಅವನನ್ನು ಸಮಾಧಾನ ಮಾಡಿ ಮಲಗಿಸೋಣ ಎಂದುಕೊಂಡು ತೊಟ್ಟಿಲಲ್ಲಿ ಮಲಗಿದ್ದವನನ್ನು ಎತ್ತಿಕೊಂಡನು. ಕೆಳತುಟಿಯನ್ನು ಮುಂದೆ ಮಾಡಿ ಕಣ್ಣು ಮುಚ್ಚಿ ಅಳುವ ಕಂದನನ್ನು ನೋಡೋದೇ ಒಂದು ಚೆಂದ ಎಂದುಕೊಂಡು ಮುಗುಳು ನಕ್ಕವನು, ಅಳ್ಬೇಡ ಸುಮ್ಮನಿರೋ ಮಗನೇ, ಮಮ್ಮಿ ಮಲಗಿದೆ, ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಕೇಳುತ್ತಾ ಕೈಯಲ್ಲಿಯೇ ತೂಗಿ ಸಮಾಧಾನ ಮಾಡಲು ನೋಡುತ್ತಿದ್ದ. ಆದರೆ ಅವನು ಅಳು ನಿಲ್ಲಿಸುವ ಹಾಗೆ ಕಾಣಲಿಲ್ಲ. ಯಾಕೆ ಹೀಗೆ ಅಳ್ತಾ ಇದ್ದಾನೆ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಹಾಲು ಕುಡಿದ, ಸೊ ಹೊಟ್ಟೆ ಇಷ್ಟು ಬೇಗ ಹಸ್ತಿರೋದಿಲ್ಲ, ಮತ್ತ್ಯಾಕೆ ಅಳ್ತಾ ಇರ್ಬೋದು ಎಂದು ತನಗೆ ತಾನೇ ಹೇಳಿಕೊಂಡು ಯೋಚಿಸಿದವನು ಅನುಮಾನ ಬಂದು ಮಗುವಿನ ಡೈಪರ್ ಚೆಕ್ ಮಾಡಿದ. ಆಗ ಅವನಿಗೆ ತನ್ನ ಮಗನ ಅಳುವಿಗೆ ಕಾರಣ ತಿಳಿಯಿತು. ನಂತರ ಮಗುವನ್ನು ಮಂಚದ ಮೇಲೆ ಮಲಗಿಸಿ ತಾನೇ ಡೈಪರ್ ಚೇಂಜ್ ಮಾಡಿದ. ಆದರೂ ಅಳು ನಿಲ್ಲಿಸದೇ ಇರೋದನ್ನು ನೋಡಿ ಇನ್ನೂ ಯಾಕೆ ಅಳ್ತಾ ಇದ್ದಾನೆ ಎಂದುಕೊಂಡವನಿಗೆ ಮಗುವನ್ನು ಸಮಾಧಾನ ಮಾಡೋದು ಒಂದು ದೊಡ್ಡ ಕೆಲಸದ ವಿಷಯ. ಲೋ ಮಾರಾಯ, ನಿನ್ನ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನಿರೋ, ಹೀಗೆ ಅಳ್ತಾ ಇದ್ರೆ ಅವಳು ಎದ್ಬಿಡ್ತಾಳೆ ಅಷ್ಟೇ ಎಂದು ಅಳುಮುಖ ಮಾಡಿ ಹೇಳಿದನು. ಆದರೂ ಸುಮ್ಮನೆ ಆಗದೆ ಹೋದಾಗ ತನ್ನ ತಲೆ ಕೆರೆದುಕೊಂಡವನು, ಇವನನ್ನು ಹೇಗಪ್ಪ ಸಮಾಧಾನ ಮಾಡೋದು, ನನ್ನ ಮಾತು ಬಿಟ್ಟು ಮಿಕ್ಕವರೆಲ್ಲರ ಮಾತು ಕೇಳ್ತಾನೆ ಎಂದು ಗೊಣಗಿಕೊಂಡವನಿಗೆ ಅವನು ಹೀಗೆ ಅಳುವಾಗ ಸಿರಿ ತನ್ನ ಹೆಗಲ ಮೇಲೆ ಮಲಗಿಸಿಕೊಂಡು ತಟ್ಟೋದು ನೆನಪಿಗೆ ಬಂದಿತ್ತು. ನಾನು ಹಾಗೆ ಮಾಡಿದರೆ ಸುಮ್ಮನೆ ಆಗ್ತಾನೆ ಅನಿಸುತ್ತೆ ಎಂದುಕೊಂಡು ಮಗುವನ್ನು ಎತ್ತಿ ಹೆಗಲ ಮೇಲೆ ಮಲಗಿಸಿಕೊಂಡು ನಿಧಾನವಾಗಿ ಅದರ ಬೆನ್ನು ತಟ್ಟೋಕೆ ಶುರು ಮಾಡಿದ. 5-10 ನಿಮಿಷಕ್ಕೆ ಅಳೋದನ್ನು ನಿಲ್ಲಿಸಿ ಸಮಾಧಾನವಾಗಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟವನು ಮೊದಲ ಸಾರಿ ಅವನನ್ನು ತಾನೇ ಸಮಾಧಾನ ಮಾಡಿ ಮಲಗಿಸಿದ್ದರಿಂದ ಏನನ್ನೋ ಸಾಧಿಸಿದಂತಹ ಹೆಮ್ಮೆ ಇತ್ತು ಅವನ ಮುಖದಲ್ಲಿ. ಸ್ವಲ್ಪ ಸಮಯ ಮಗುವನ್ನು ಹಾಗೆ ಎತ್ತಿಕೊಂಡೇ ಇದ್ದವನಿಗೆ ತೊಟ್ಟಿಲಿನಲ್ಲಿ ಮಲಗಿಸೋ ಮನಸ್ಸಾಗದೆ ತನ್ನ ಜೊತೆಯಲ್ಲಿ ಮಲಗಿಸಿಕೊಳ್ಳೋ ತೀರ್ಮಾನ ಮಾಡಿದನು. ಬೆಳಗಿನ ಜಾವ 4 ಗಂಟೆಗೆ ಸಿರಿಗೆ ಎಚ್ಚರವಾದಾಗ ಮೊದಲು ತೊಟ್ಟಿಲ ಕಡೆ ನೋಡಿದಳು. ಅಲ್ಲಿ ಮಗು ಇಲ್ಲದೇ ಇರೋದನ್ನು ನೋಡಿ ತನ್ನ ಹಾಗೂ ಸಾಮ್ರಾಟ್ ಪಕ್ಕದಲ್ಲಿ ನೋಡಿದಳು. ಅಲ್ಲೂ ಕಾಣಲಿಲ್ಲ. ನಂತರ ಏನೋ ಅನುಮಾನ ಬಂದು ಸಾಮ್ರಾಟ್ ಒದ್ದುಕೊಂಡಿರುವ ಬೆಡ್ಶೀಟ್ ಸರಿಸಿ ನೋಡಿದವಳ ಮುಖದಲ್ಲಿ ಕಿರುನಗೆ ಮೂಡಿತ್ತು. ಸಾಮ್ರಾಟ್ ಮಂಚದ ಮೇಲೆ ಮಲಗಿದ್ದರೆ ಅವನ ಎದೆಯ ಮೇಲೆ ಮುಖವಿಟ್ಟು ಅವನ ಮಗ ಮಲಗಿದ್ದ. ಮಲಗಿರುವಾಗ ಇಬ್ಬರೂ ಒಂದೇ ರೀತಿ ಕಾಣುತ್ತಾರೆ ಎಂದು ಹೇಳಿಕೊಂಡು ಮುಗುಳು ನಕ್ಕವಳು ಒಮ್ಮೆ ತನ್ನ ಗಂಡನ ಹಣೆಗೆ ಮುತ್ತು ಕೊಟ್ಟವಳು. ನಂತರ ತನ್ನ ಮಗನಿಗೂ ತುಟಿ ಊರಿದಳು ಮಮತೆಯಿಂದ. ಇವರು ಎಷ್ಟು ಹೊತ್ತಿನಿಂದ ಹೀಗೆ ಇವನನ್ನು ಮಲಗಿಸಿಕೊಂಡಿದ್ದಾರೆ ಎಂದುಕೊಂಡು ಸಾಮ್ರಾಟ್ ಸಾಮ್ರಾಟ್ ಎಂದು ಕೂಗಿ ಅವನನ್ನು ಎಚ್ಚರಿಸಿದಳು. ಯಾಕೆ ಸಿರಿ, ಏನಾಯಿತು ಎಂದು ಕೇಳುತ್ತಾ ಕಣ್ಣು ಬಿಟ್ಟನು. ಸಾಮ್ರಾಟ್, ಮಗುನ ಯಾಕೆ ಈಗ ಮಲಗಿಸ್ಕೊಂಡಿದ್ದೀರಾ? ಇಷ್ಟು ಚಿಕ್ಕ ಮಗುನ ಹಾಗೆಲ್ಲ ಮಲಗಿಸ್ಕೋಬಾರ್ದು, ಅವನನ್ನು ಬೆಡ್ ಮೇಲೆ ಮಲಗಿಸಿ ಎಂದಳು. ಆಗ ಮಲಗಿರುವ ತನ್ನ ಮಗನ ಕಡೆ ನೋಡಿದ. ಕಣ್ಣು ಮುಚ್ಚಿ ಆಯಾಗಿ ಮಲಗಿದ್ದವನನ್ನು ನೋಡಿ, ಈಗ ಕೆಳಗೆ ಮಲಗಿಸಿದರೆ ಎದ್ದು ಮತ್ತೆ ಅಳ್ತಾನೆ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಹೀಗೆ ಮಲಗಲಿ ಬಿಡು ಎಂದವನಿಗೆ ಇನ್ನೂ ಸ್ವಲ್ಪ ಸಮಯ ತನ್ನ ಮಗನನ್ನು ಹಾಗೆ ಮಲಗಿಸಿಕೊಳ್ಳುವ ಆಸೆ. ಏನೂ ಆಗಲ್ಲ, ಹಾಗೇನಾದರೂ ಅತ್ತರೆ ನಾನು ಸಮಾಧಾನ ಮಾಡ್ತೀನಿ, ಮೊದಲು ಅವನನ್ನು ಸರಿಯಾಗಿ ಮಲಗಿಸಿ, ಕತ್ತು ನೋವಾದರೆ ಆಗೇನು ಮಾಡೋದು ಎಂದು ಗದರಿದಂತೆ ಹೇಳಿದಾಗ, ಆಯ್ತು ಬಿಡು
ಎಂದವನು ಒಲ್ಲದ ಮನಸ್ಸಿನಿಂದಲೇ ಮಗುವನ್ನು ಪಕ್ಕಕ್ಕೆ ಮಲಗಿಸಿ ಮಗುವಿನ ಪಕ್ಕ ತಾನು ಇನ್ನಷ್ಟು ಹತ್ತಿರಕ್ಕೆ ಸರಿದು ಅವನನ್ನು ತಬ್ಬಿದ ರೀತಿಯಲ್ಲಿ ಮಲಗಿದನು. ಸಾಮ್ರಾಟ್ ಮಗುವಿನ ಮೇಲೆ ನಿಮ್ಮ ಭಾರ ಬಿಡಬೇಡಿ, ಎಚ್ಚರಿಕೆಯ ರೀತಿ ಹೇಳಿದಳು. ಅದು ನನಗೂ ಗೊತ್ತು, ಸುಮ್ಮನೆ ಮಲಗೆ, ಏನೋ ಇವಳೊಬ್ಳಿಗೆ ಮಗನ ಮೇಲೆ ಪ್ರೀತಿ ಇರೋದನ್ನು ಹಾಗಾಡ್ತಾಳೆ ಎಂದವನು ತನ್ನ ಕೈಯನ್ನು ಮತ್ತಷ್ಟು ಚಾಚಿ ಅವಳನ್ನು ಸಹ ತಬ್ಬಿ ಮಲಗಿದ. ದಿನಗಳು ಸಾಗುತ್ತಿದ್ದ ಹಾಗೆ ಮದುವೆ ದಿನಕ್ಕೆ ಹತ್ತಿರವಾಗುತ್ತಿತ್ತು. ಹಾಗಾಗಿ ಮದುವೆಯ ಓಡಾಟ ಕೂಡ ಶುರುವಾಗಿತ್ತು. ಇದರ ನಡುವೆ ಸಾಮ್ರಾಟ್ ಹಾಗೂ ಸಿರಿಯ ಮುದ್ದು ಪೋರನಿಗೆ ಧ್ಯಾನ್ ವಸಿಷ್ಠ ಎಂದು ನಾಮಕರಣ ಕೂಡ ಮಾಡಲಾಗಿತ್ತು. ಜಾಸ್ತಿ ಜನರನ್ನು ಕರೆದರೆ ಮಗುವಿಗೆ ದೃಷ್ಟಿಯಾಗುತ್ತೆ. 1 ವರ್ಷಕ್ಕೆ ದೊಡ್ಡದಾಗಿ ಎಲ್ಲರನ್ನೂ ಕರೆದು ಬರ್ಡೇ ಮಾಡಿದರೆ ಆಯಿತು ಎಂದು ದೊಡ್ಡವರೆಲ್ಲ ಸೇರಿ ನಿರ್ಧಾರ ಮಾಡಿದ್ದರಿಂದ ಚಿಕ್ಕದಾಗಿ ಮನೆಯಲ್ಲಿಯೇ ನಾಮಕರಣ ಮಾಡಿ ಮುಗಿಸಿದ್ದರು. ಧ್ಯಾನ್ಗೆ 4 ತಿಂಗಳು ತುಂಬುತ್ತಿದ್ದ ಹಾಗೆ ಅವನಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ನೋಡೋದೇ ಮನೆಯವರಿಗೆಲ್ಲ ಒಂದು ಸಂಭ್ರಮದಂತೆಯಾಗಿತ್ತು. ಎಲ್ಲರನ್ನೂ ಗುರುತು ಹಿಡಿಯುವುದು, ಮಲಗಿದ್ದಲ್ಲೇ ಹೊರಳೋಕೆ ಪ್ರಯತ್ನ ಮಾಡುವುದು, ತನ್ನ ಅಮ್ಮ ತನ್ನಿಂದ ಸ್ವಲ್ಪ ಮರೆಯಾದರೂ ಅಳೋದು, ಹೀಗೆ ದಿನದಿಂದ ದಿನಕ್ಕೆ ಒಂದೊಂದೇ ಬದಲಾವಣೆಗಳು ಆಗುತ್ತಿದ್ದವು. ಅಂದು ಮಧ್ಯಾಹ್ನ ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಕುಳಿತು ಅದು ಇದು ಎಂದು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಸಿರಿ ಕೂಡ ತನ್ನ ಮಗನನ್ನು ಎತ್ತಿಕೊಂಡು ಅಲ್ಲಿಗೆ ಬಂದಿದ್ದಳು. ಸಿರಿ, ನಿದ್ದೆ ಆಯ್ತಾ ಅವನದ್ದು ಕೇಳಿದರು ವಸುಂಧರ. ಹ್ಞೂ ಅಮ್ಮ, ಬೆಳಿಗ್ಗೆ ಸ್ನಾನ ಮಾಡಿಸಿ ಮಲಗಿಸಿದ್ದಕ್ಕೆ ಈಗಲೇ ಎದ್ದಿರೋದು, ಇನ್ನು ರಾತ್ರಿ ತನಕ ಮಲಗಲ್ಲ ಎಂದು ಹೇಳಿ ಅವರ ಪಕ್ಕ ಕುಳಿತುಕೊಂಡಳು. ಅತ್ತಿಗೆ, ನೀವು ಏನೇ ಹೇಳಿ, ಮಕ್ಕಳು ಮನೆ ತುಂಬ ಓಡಾಡುತ್ತಾ ತೊದಲು ಮಾತಾಡುತ್ತಾ ಅವರು ಮಾತಾಡೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಎಂದು ಹೇಳಿ, ನೀನು ಯಾವಾಗ ಓಡಾಡುವಷ್ಟು ದೊಡ್ಡವನಾಗೋದು ಎಂದು ಹೇಳುತ್ತಾ ಅವನನ್ನು ಆಟ ಆಡಿಸಲು ಶುರು ಮಾಡಿದನು ಆದಿ. ಆಗ ತನ್ನ ಪುಟ್ಟ ಕೈಗಳನ್ನು ಎತ್ತಿ ಅವನ ಮುಖಕ್ಕೆ ಒಡೆಯುತ್ತಾ ಅವನು ಹೇಳುವ ಮಾತುಗಳಿಗೆ ನಗುತ್ತಾ ಆಟವಾಡುತ್ತಿತ್ತು ಮಗು. ಅಷ್ಟರಲ್ಲಿ ಚಾಕ್ಲೇಟ್ ಹಿಡಿದು ಅಲ್ಲಿಗೆ ಓಡಿ ಬಂದಿದ್ದ ಯಶ್. ಅವನ ಮುಂದಿನ ನಡೆಯನ್ನು ಅರ್ಥ ಮಾಡಿಕೊಂಡ ಆರಾಧನಾ, ಯಶ್, ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನೀನು ಚಿಕ್ಕವನು, ಅವನಿಗೆ ಚಾಕ್ಲೇಟ್ ಕೊಟ್ಟು ಅಭ್ಯಾಸ ಮಾಡಿಸ್ಬೇಡ ಅಂತ ಎಂದು ತನ್ನ ಮಗನ ಮೇಲೆ ರೇಗಿದಳು. ಅಷ್ಟರಲ್ಲಿ ಯಶ್ನನ್ನು ನೋಡಿದ ಧ್ಯಾನ್ ಅವನ ಕಡೆ ಕೈ ಮುಂದೆ ಮಾಡಿದ್ದ. ಮಮ್ಮಿ, ತಮ್ಮ ಪಾಪುನೇ ಚಾಕ್ಲೇಟ್ ನನಗೂ ಕೊಡು ಅಂತ ಕೇಳೋದು, ಅದಕ್ಕೆ ಸ್ವಲ್ಪ ಕೊಡ್ತೀನಿ, ಇವತ್ತೇ ಲಾಸ್ಟ್, ಮತ್ತೆ ಅವನು ಕೇಳಿದರೂ ನಾನು ಕೊಡಲ್ಲ ಎಂದು ಹೇಳಿ ಮಗುವಿನ ಹತ್ತಿರ ಬಂದವನು ಆಲ್ರೆಡಿ ಮೆಲ್ಟ್ ಆಗಿದ್ದ ಡೈರಿ ಮಿಲ್ಕನ್ನು ತನ್ನ ಒಂದು ಬೆರಳಿನಲ್ಲಿ ಸ್ವಲ್ಪ ತೆಗೆದುಕೊಂಡು ಮಗುವಿನ ಬಾಯಿಗೆ ತಿನ್ನಿಸಿದನು. ಆಗ ಮಗು ಬಾಯಿ ಚಪ್ಪರಿಸಿಕೊಂಡು ತಿಂದು ಅದು ಮುಗಿದ ಬಳಿಕ ಮತ್ತೊಮ್ಮೆ ಬೇಕು ಅನ್ನೋ ಹಾಗೆ ಯಶ್ ಕಡೆ ನೋಡಿ ಕೈಯಾಡಿಸಿತು. ಸಿರಿ, ಇವನನ್ನು ಅವನ ಹತ್ತಿರ ಬಿಡಬೇಡಮ್ಮ, ಇವನ ಹಾಗೆ ಅವನಿಗೂ ಈಗಲೇ ಅದನ್ನೆಲ್ಲ ರೂಢಿ ಮಾಡಿಬಿಡ್ತಾನೆ ಎಂದು ವಸುಂಧರ ಅವರು ಕೂಡ ರೇಗಿ, ಬಿಟ್ಟರೆ ಮತ್ತೆ ಮತ್ತೆ ತಿನ್ನಿಸುತ್ತಲೇ ಇರುತ್ತಾನೆ ಎಂದು ಅವನಿಂದ ಚಾಕ್ಲೇಟ್ ಕಿತ್ತುಕೊಂಡಿದ್ದರು. ಆಗ ಮುಖ ಊದಿಸಿದ ಯಶ್ ಮಗುವಿನ ಪಕ್ಕ ಕುಳಿತು, ನಾನು ನೀನು ಇಬ್ಬರೇ ಇದ್ದಾಗ ತಿನ್ನೋಣ ಆಯ್ತಾ ಎಂದು ಹೇಳಿ ಅವನನ್ನು ಆಟ ಆಡಿಸೋಕೆ ಶುರು ಮಾಡಿದ್ದ. ಸಿರಿ, ಸಾಮ್ರಾಟಲ್ಲಿ ಕೇಳಿದರು ವಸುಂಧರ. ಅವರು ಶೂಟಿಂಗ್ಗೆ ಹೋಗಿದ್ದಾರೆ ಅಮ್ಮ, ಬರೋದು ಸಂಜೆ ಆಗ್ಬೋದು ಎಂದಳು. ಹೌದಾ, ಸಾಧ್ಯ ಆದರೆ ಅವನನ್ನು ಸ್ವಲ್ಪ ಬೇಗ ಬರೋಕ್ಕೆ ಹೇಳು, ಇನ್ವಿಟೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡೋದಿದೆ, ಸಂಜೆಗೆ ಒಂದಷ್ಟು ಡಿಸೈನ್ ತರೋಕೆ ಹೇಳಿದ್ದೀನಿ, ಎಲ್ಲರೂ ನೋಡಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಡಿ. ರಾಧಾ, ಇದೇ ನಮ್ಮ ಮನೆಯಲ್ಲಿ ನಡೀತಿರೋ ಫಸ್ಟ್ ಮದುವೆ ಆಗಿರೋದ್ರಿಂದ ಯಾರನ್ನೂ ಮರೆಯದೆ ಎಲ್ಲರನ್ನೂ ಕರಿಬೇಕು, ಅದರ ಕಡೆ ನೀನು ಗಮನ ಕೊಡಮ್ಮ. ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದು ಬರಬೇಕು. ಆಮೇಲೆ ಮದುವೆಗೆ ಬೇಕಿರೋ ಒಡವೆಗಳನ್ನು ತರೋಕೆ ಒಂದು ದಿನ ಹೋಗಿ ಯಾವ್ಯಾವ ಡಿಸೈನ್ ಬೇಕು ಅಂತ ನೋಡಿ ಬರೋಣ, ಅಥವಾ ಅವರನ್ನು ಮನೆ ಕರೆಸಿಕೊಳ್ಳುತ್ತೀನಿ ಅಂದರೆ ಅದು ನಿಮ್ಮಿಷ್ಟ. ಇನ್ನು ಬಟ್ಟೆ ಬರಿಗಳು ಅಷ್ಟೇ,
ಏನೇನು ಬೇಕೋ ಎಲ್ಲವನ್ನು ಈಗಲಿಂದಲೇ ಆಯ್ಕೆ ಮಾಡಿಕೊಳ್ಳೋಕೆ ಶುರು ಮಾಡಿ. ಮದುವೆ ಹತ್ತಿರ ಬಂದ ಮೇಲೆ ಗಡಿಬಿಡಿ ಮಾಡಿಕೊಳ್ಳೋದು ಬೇಡ ಎಂದು ಹೇಳುತ್ತಿದ್ದರೆ ಎಲ್ಲರೂ ಅವರ ಮಾತಿಗೆ ತಲೆಯಾಡಿಸುತ್ತಿದ್ದರು. ಅಂದು ರಾತ್ರಿ ಊಟವಾದ ಬಳಿಕ ಜಾಹ್ನವಿಯ ಜೊತೆ ಮಾತನಾಡುವ ಸಲುವಾಗಿ ಅವಳಿಗೆ ಕಾಲ್ ಮಾಡಿದನು ಆದಿ. ಆದರೆ ಅತ್ತ ಕಡೆಯಿಂದ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಟೈಮ್ ನೋಡಿದ. 9 ಗಂಟೆಯ ಸಮಯ. ಈ ಟೈಮ್ನಲ್ಲಿ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಿವರು? ಯಾವತ್ತೂ ಹೀಗೆಲ್ಲ ಆಗಿರಲಿಲ್ವಲ್ಲ ಎಂದು ಯೋಚಿಸಿ ಪುನಃ ಕರೆ ಮಾಡಿದ. ಆಗಲೂ ಅದೇ ಉತ್ತರ ಬಂದಾಗ ಅತ್ತೆಗೆ ಕಾಲ್ ಮಾಡಿ ವಿಚಾರಿಸಲ್ಲ ಯಾಕೆ ಇವರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಎಂದು ಯೋಚಿಸಿದವನು ಮರುಕ್ಷಣವೇ ಬೇಡ, ಇಷ್ಟಕ್ಕೆಲ್ಲ ಅವರಿಗೆ ಕಾಲ್ ಮಾಡೋದು ಸರಿಯಲ್ಲ. ಮೇ ಬಿ ಇವರು ಫೋನ್ ಕಡೆ ಗಮನ ಕೊಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿರಬೇಕು. ಬೆಳಿಗ್ಗೆ ಕಾಲ್ ಮಾಡೋಣ, ಅಥವಾ ನಾನು ಕಾಲ್ ಮಾಡಿರೋದು ನೋಡಿದರೆ ಅವರೇ ಮಾಡ್ತಾರೆ ಎಂದುಕೊಂಡು ಸುಮ್ಮನಾದನು. ಸುಮಾರು 11 ಗಂಟೆಯ ಸಮಯಕ್ಕೆ ಆದಿಯ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿರುವುದನ್ನು ನೋಡಿ ಮಲಗಿದ್ದವನಿಗೆ ಎಚ್ಚರವಾಗಿತು. ಯಾರು ಎಂದು ನೋಡಿದವನಿಗೆ ಜಾಹ್ನವಿಯ ಹೆಸರು ನೋಡಿ ಟೈಮ್ ನೋಡಿದ. ಇವರು ಇಷ್ಟೊತ್ತಾದರೂ ಯಾಕಿನ್ನೂ ಮಲಗಿಲ್ಲ ಎಂದುಕೊಂಡೇ ಕಾಲ್ ರಿಸೀವ್ ಮಾಡಿದವನಿಗೆ ಅತ್ತ ಕಡೆ ಜಾಹ್ನವಿಯ ಅಳುವಿನ ಶಬ್ದದ ಜೊತೆಗೆ ಗಾಬರಿಯಾಗಿರುವ ಧ್ವನಿಗೆ ಶಾಕ್ ಆಗಿತ್ತು ಆದಿಗೆ. ಜನು, ಯಾಕೆ ಅಳ್ತಾ ಇದ್ದೀರಾ? ಏನಾಯಿತು ಎಂದು ಅದೇ ಗಾಬರಿ ಹಾಗೂ ಆತಂಕದಿಂದಲೇ ಕೇಳಿದ್ದ. ಮುಂದುವರಿಯುವುದು.